ಸೊ ಇದನ್ನು ನೀವು ಪನ್ನೀರ್ ಕರಿ ಅಥವಾ ಕರ್ಡ್ ಜೊತೆಗೆ ಹೇಗೆ ಬೇಕಾದ್ರೂ ಸರ್ವ್ ಮಾಡ್ಬೋದು. ಇದಕ್ಕೆ ನಾನು ಆನಿಯನ್ ಅಲ್ಲ ಚಿಲ್ಲಿ, ಜಿಂಜರ್, ಗಾರ್ಲಿಕ್, ಜೀರಾ, ಕೊರಿಯಾಂಡರ್ ಮತ್ತು ಸ್ಪಿನಾಚನ್ನ ಮಿಕ್ಸಿಗೆ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಆ ಪೇಸ್ಟನ್ನ ನಾನು ಗೋಧಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಲ್ಲ, ಸೇರಿಸ್ಬಿಟ್ಟು ಅದನ್ನು ನಾನು ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಕಡಲೆಬೇಳೆ ಹಿಟ್ಟು 1-2 ಸ್ಪೂನ್ ಹಾಕ್ಬಿಟ್ಟು, ಒಂದು ಸ್ವಲ್ಪ ಎಳ್ಳು, ಒಂದು ಸ್ವಲ್ಪ ಓಂಕಾಳು ಕ್ರಷ್ ಮಾಡಿ ಹಾಕಬೇಕು. ಹಾಕ್ಬಿಟ್ಟು ಇದು ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ಸ್ಮೂತಾಗೇ ಇರಬೇಕು, ತುಂಬ ಗಟ್ಟಿಯಾದರೆ ತುಂಬ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಚಪಾತಿ. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 1/2 hour ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಜೊತೆಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಅದಾದಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಚಪಾತಿ ಅದಕ್ಕೆ ಕಲಿಸ್ಕೊಂಡ್ಬಿಟ್ಟು ಒಂದು 1/2 hour ಬಿಡಬೇಕು. ಅದಾದಮೇಲೆ ಮಾಮೂಲಿ ಚಪಾತಿ ಮಾಡೋ ಥರ ಉಳ್ಳೆಲ್ಲಿ ಮಾಡ್ಕೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಮಧ್ಯದಲ್ಲಿ ಆಯಿಲೋ ತುಪ್ಪನೋ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಲಟ್ಟಿಸ್ಕೊಂಡು, ಆಮೇಲೆ ಕಾಯ್ದ ಹಂಚಿನ ಮೇಲೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಿಮ್ಮದು ಹೆಲ್ದಿ ವರ್ಷನ್ ಆಫ್ ಪರಾಟ ರೈಸ್ ಪಾಲಕ್ ಪರಾಟ ready to serve with either paneer curries or any other curries or pickle ಅಥವಾ ಕರ್ಡ್ ಹೇಗಾದರೂ ನೀವು ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು.